ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ನಾವು ನಿಯರ್ ಬೈ ತಿರುಮಲ ಅಲ್ಲಿ ಯಾವ ಪ್ಲೇಸ್ ನೋಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನಾರ್ಮಲ್ ಆಗಿ ನಿಮಗೆ ಫ್ರೀ ಬಸ್ಸಸ್ ಕೂಡ ಇರುತ್ತೆ. ಅದು ಬಿಟ್ಟರೆ ನೀವು ಟ್ಯಾಕ್ಸಿ ಮಾಡಬೇಕಾಗುತ್ತೆ. ಸೊ ಟ್ಯಾಕ್ಸಿ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 250 to 300 rupees ಪರ್ ಪರ್ಸನ್ ತಗೋತಾರೆ. ಸೊ ಅದರಲ್ಲಿ ಒಂದು 7 ಪ್ಲೇಸಸ್ ಎಲ್ಲ ತೋರಿಸ್ತಾರೆ. ಒಂದು ಆಲ್ಮೋಸ್ಟ್ 3 hours ಆಗುತ್ತೆ. 3 hours ಮಿನಿಮಮ್ ಟೈಮ್ ಬೇಕೇ ಬೇಕು. ಅದರಲ್ಲಿ 7 ಪ್ಲೇಸಸ್ ತೋರಿಸ್ತಾರೆ. ಸೊ ಈ ಎಲ್ಲ 7 ಪ್ಲೇಸಸ್ಗೂ ಫ್ರೀ ಬಸ್ ಅವೈಲೇಬಲ್ ಇರ್ತವೆ. ಬಟ್ ದ ಪ್ರಾಬ್ಲಮ್ ಈಸ್ ಅವು ನಿಮ್ಮ ನಿಲ್ಲಿಸಿ ಹೋಗಿಬಿಡ್ತವೆ. ಸೊ ಅದರಲ್ಲಿ ಫಸ್ಟ್ ಬಸ್ ಬಂದುಬಿಟ್ಟು ಶ್ರೀವಾರಿ ಪಾರಮ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಫಸ್ಟು ಇಲ್ಲಿಂದನೇ ನೀವು ತಿರುಮಲದಲ್ಲಿ ವೆಂಕಟೇಶ್ವರ ಫಸ್ಟ್ ಪಾದಗಳನ್ನ ಇಲ್ಲಿಂದ ಇಲ್ಲಿ ಇಟ್ಟಿದ್ರು ಅಂತ ಒಂದು ಪ್ರತೀತಿ ಇದೆ. ಸೊ ಇಲ್ಲಿಂದ ನೀವು ತಿರುಮಲನ ಕೂಡ ನೋಡ್ಬೋದು, ಟೆಂಪಲ್ ಕೂಡ ಕಾಣುತ್ತೆ. ಅದರ ಜೊತೆ ಇಲ್ಲಿ ಅವರವರು ಬೇಡಿಕೆ ಇರ್ತಕ್ಕಂತೆ ಅವರವ್ರು ಏನೇನೋ ಇದನ್ನು ಕಟ್ಟೋಗಿರ್ತಾರೆ. ಸೊ ಅದು ಇದು ಆಗುತ್ತೆ ಅಂತ. ಸೊ ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಶಿಲಾತೋರಣಂ ಅಂತ. ಸೊ ಈ ಪ್ಲೇಸಿಗೆ ಶಿಲಾತೋರಣಂ ಅಂತ ಏನೇ ಕಳಿಸಿದ್ರೆ ಅಂದರೆ ಇದರಲ್ಲಿ 2 ಕಲ್ಲು ಬಂಡೆಗಳು ಅಂದರೆ ಶಿಲೆಗಳು ಒಂದನ್ನೊಂದು ಬೆಸ್ಕೊಂಡಿವೆ. ಅದು ಹೆಂಗೆ ಬೆಸ್ಕೊಂಡಿದೆಯಪ್ಪ ಅಂತಂದರೆ ತುಂಬ ಟೈನಿ ಅಂದರೆ ತುಂಬ ಏನು ದೊಡ್ಡದು ಅಂತಲ್ಲ, ಆಮೇಲೆ ತುಂಬ ಚಿಕ್ಕದು ಅಂತನೂ ಅಲ್ಲ. ಸೊ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಇಲ್ಲಿ ಕಾಣ್ತಿರುವಷ್ಟು ಲೇನ್ ಪ್ಲೇಸಸ್ ಕಟ್ತಾ ಇದೆಯಲ್ಲ, ಸೊ ಅಷ್ಟೇ ಜಾಯಿಂಟ್ ಇರೋದ್ರಿಂದ ಇದಕ್ಕೆ ಶಿಲಾವಾರಿ ತೋರಣಂ ಅಂತ ಹೇಳ್ತಾರೆ. ಸೊ ನೀವು ಒನ್ಸ್ ಅಲ್ಲಿ ನೀವು ಶಿವಾರಿ ಪಾದದಿಂದ ಡೈರೆಕ್ಟ್ ಇದಕ್ಕೆ ಸೆಕೆಂಡ್ ಪ್ಲೇಸ್ ನೋಡ್ಬೋದು. ಸೊ ಇಲ್ಲಿ ಬಂದುಬಿಟ್ರೆ ಆ್ಯಕ್ಚುಲಿ ನೀವು 3 ಪ್ಲೇಸಸ್ ಕವರ್ ಮಾಡ್ತೀರಾ. ಸೊ ಶಿಲಾವಾರಿ ತೋರಣಂ ಆಯಿತು. ಸೊ ಇದ್ರ ಜೊತೆ ನಾವು ನೆಕ್ಸ್ಟ್ ಬಂತು ಇಲ್ಲಿ ಆ್ಯಕ್ಚುಲಾಗಿ ಥರ್ಡ್ ಪ್ಲೇಸ್ ಬಂದುಬಿಟ್ಟು ಶ್ರೀಚಕ್ರ ತೀರ್ಥಂ ಅಂತ ಹೇಳ್ಬೋದು. ಇಲ್ಲಿ ಪ್ರತಿ ಏನಪ್ಪ ಅಂತಂದರೆ ಸೊ ಶ್ರೀಕೃಷ್ಣ ಅವರ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಇದೆಯಾ, ಅದು ಬಂದುಬಿಟ್ಟು ಇಲ್ಲಿ ಟಚ್ ಆಗಿ ಇಲ್ಲಿಂದ ಗಂಗೆ ಹೊರಬಂದ್ಲು ಅಥವಾ ನೀರು ಉಕ್ಕಿ ಬಂದು ಅಂತ ಒಂದು ಪ್ರತೀತಿ ಇದೆ. ಸೊ ಇದು ಸೆಕೆಂಡ್ ಒನ್ನು. ಸೊ ಇದಾದಮೇಲೆ ಇದ್ರ ಪಕ್ಕನೇ ನೀವು ಇನ್ನೊಂದು ಪ್ಲೇಸಸ್ ಇದೆ, ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಯ್ತು. ಅಲ್ಲೊಂದು ಶಿವ ಟೆಂಪಲ್ ಇದೆ, ಅದು ನೋಡ್ಕೋಬೋದು. ಅದನ್ನು ನೋಡ್ಕೊಂಡ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ನಿಮಗೊಂದು ಗಾರ್ಡನ್ ಇದೆ ಇಲ್ಲಿ. ಸೊ ಈ ಗಾರ್ಡನ್ ತುಂಬ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು. ಸೊ ಲೈಕ್ ಇದು ಗಾರ್ಡನ್ ಕೂಡ ಇನ್ಕ್ಲೂಡ್ ಇರುತ್ತೆ ಇದರಲ್ಲಿ. ಸೊ ಗಾರ್ಡನ್ ನೋಡ್ತಾ ನೀವೇನಾಗ್ಬಿಡುತ್ತೆ, ಪೂರ್ತಿ ಒಂದು ರೌಂಡ್ ಆಗಬೇಕಾಗತ್ತೆ. ಸೊ ಈ ಶಿಲಾವಾರಿ ತೋರಣದಲ್ಲಿ ಕೂಡ ಇವಾಗ ನೀವು ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಒಂದು ಕೂಡ ಹೌದು ಲೈಕ್. ಸೊ ಆಮೇಲೆ ಇದ್ರ ಜೊತೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದೇ ಪಾರ್ಕಲ್ಲಿನೇ ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದೇ ಶಿಲಾವಾರಿ ತೋರಣದ ಅಪೋಸಿಟ್ ಏರಿಯಾ ಇದು. ಸೊ ಇದರ ನೆಕ್ಸ್ಟ್ ಏನಿದೆಯಪ್ಪ ಅಂತಂದರೆ ಇಲ್ಲಿ ನೋಡ್ತಿದ್ದಂಗೆ ಎಲ್ಲ ದೇವರ ವಿಗ್ರಹಗಳನ್ನು ಇದರಲ್ಲಿ ಒಂದು ಸಿಮೆಂಟಿನ ಆ ಥರ ಅನ್ಬಾರ್ದು ಮೂರ್ತಿಗಳನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ನಾವು. ಸೊ ಇದರಲ್ಲಿ ನೀವು ಗರುಡ ನೋಡ್ಬೋದು, ಆಮೇಲೆ ಆಂಜನೇಯ ನೋಡ್ಬೋದು, ಗಣೇಶನ ನೋಡ್ಬೋದು. ಸೊ ಇದರಲ್ಲಿ ಕೂಡ ಡಿಫ್ರೆಂಟ್ ಟೈಪ್ ಗಣೇಶ ಸೌಂಡ್ ಇದ್ದಾವೆ. ಅದಾದಮೇಲೆ ಅಲ್ಲಿಂದ ನೀವು ಪ್ರಕೃತಿಯನ್ನು ಮತ್ತೆ ನೋಡ್ಕೊತಾ ನೀವು ನೆಕ್ಸ್ಟ್ ಪ್ಲೇಸ್ಗೆ ಅಂತ ಹೋಗ್ಬೋದು. ಸೊ ನೆಕ್ಸ್ಟ್ ಪ್ಲೇಸ್ ಹೋಗ್ಬೇಕಾದ್ರೆ ನಿಮ್ಗೆ ಏನೋ ಬರುತ್ತೆ, ಒಂದು ಆಕಾಶಗಂಗೆ ಮತ್ತು ಇನ್ನೊಂದು ಪಾತಾಳಗಂಗೆ ಅಂತ ಬರುತ್ತೆ. ಸೊ ಅಲ್ಲಿಂದ ಒಂದು 15 minutes ಮ್ಯಾಕ್ಸ್ ಟು ಮ್ಯಾಕ್ಸ್, ಅಷ್ಟು ಜಾಸ್ತಿ ಅಂತೇನಿಲ್ಲ. ಸೊ ಇದು ಬಂದುಬಿಟ್ಟು ಆಕಾಶಗಂಗೆ ಪ್ಲೇಸು. ಸೊ ಇದಕ್ಕೆ ಆಕಾಶಗಂಗೆ ಅಂದರೆ ಕರೀತಾರೆ. ಸೊ ಇಲ್ಲಿ ಒಂದು ಸ್ನಾನ ಮಾಡಿದ್ರೆ ಇಲ್ಲೇ ಪಾಪ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಸೊ ನಾವು ಕೂಡ ಸ್ವಲ್ಪ ತಲೆ ಮೇಲೆ ಹಾಕೊಂಡ್ವಿ. ಅದಾದಮೇಲೆ ನಿಮಗೆ ಒಂದು ಬೆಸ್ಟ್ ವ್ಯೂ ಕೂಡ ಇದೆ. ಆ್ಯಕ್ಚುಲಿ ಇದು ಡ್ಯಾಮ್ ಪಕ್ಕ ಇದೆ. ಸೊ ಇಲ್ಲಿ ನೀವು ಸ್ವಲ್ಪ ಇದ್ರ ಬ್ಯಾಕ್ ಸೈಡ್ ನೋಡಿಬಿಟ್ರೆ ಡ್ಯಾಮ್ ಇದೆ ನೋಡಿ. ಸೊ ಇಲ್ಲಿಂದ ಒಂದು ವ್ಯೂ ಕೂಡ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹೊತ್ತು ಟೈಮ್ ನೀವು ಆರಾಮ್ಸೆ ನೀಟಾಗಿ ಸ್ಪೆಂಡ್ ಮಾಡಿಬಿಟ್ಟು ಇದು ಆಕಾಶಗಂಗೆ ಅಂತ ಹೇಳ್ತಾರೆ. ಸೊ ಆಕಾಶಗಂಗೆಯಿಂದ ನೀವು ನೆಕ್ಸ್ಟ್ ಪ್ಲೇಸಸ್ಗೆ ಹೊರಡ್ಬೋದು. ಸೊ ನೆಕ್ಸ್ಟ್ ಪ್ಲೇಸಸ್ಗೆ ಹೋಗ್ಲಿಕ್ಕೆ ಕೂಡ ಸೇಮ್ ವೇ, ಲೈಕ್ ಅರೌಂಡ್ 10-15 minutes ಆಗುತ್ತೆ. ಅಲ್ಲಿಂದ ನಾವು ಹೊರಡ್ಬಿಟ್ಟು ನೆಕ್ಸ್ಟ್ ರೀಚ್ ಆಗಿದ್ದು ಪಾತಾಳಗಂಗೆ. ಸೊ ಇದು ಪಾತಾಳಗಂಗೆದು ವ್ಯೂ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಆನ್ ಮೈ ರೈಟ್ ಸೈಡ್ ಇದೆಯಲ್ಲ, ಇಲ್ಲಿ ಜನ ಇದ್ದಾರೆ ನೋಡಿ. ಸೊ ಇದು ಪಾತಾಳಗಂಗೆ. ಸೊ ಮೊದಲು ಎಲ್ಲ ಜನ ಫುಲ್ ಡೌನ್ ಅಲೋ ಮಾಡ್ತಾಯಿದ್ರು, ಬಟ್ ಇವಾಗ ಮಾಡ್ತಾ ಇಲ್ಲ. ಸೊ ಎಷ್ಟು ಜನಕ್ಕೆ ಮೇಲೆ ಹೋಗ್ತಾರೆ ಅಷ್ಟೇ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಬರಬೇಕಾಗತ್ತೆ. ಬಟ್ ಅಲ್ಲಿ ನಾವು ನೀರು ತೊಗೊಂಡ್ವಿ, ಅಂದರೆ ತೀರ್ಥ ತೊಗೊಂಡ್ವಿ. ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್. ಸೊ ಅಂದರೆ ಕಾಡಿಂದ ಏನಿರುತ್ತೆ ಅದೇ ನೀರು ನಿಮ್ಮ ಕೈಯಲ್ಲಿರುತ್ತೆ, ನೀವು ಕೈಯಿಂದ ಕುಡಿಬೋದು. ಅದಾದಮೇಲೆ ಸೊ ಲಾಸ್ಟ್ ಪ್ಲೇಸ್ ಬಂದುಬಿಟ್ಟು ನಾವು ಹೋಗಿರೋದು ಜಾಪಾಲಿ. ಸೊ ಇದು ಜಾಪಾಲಿ ಹನುಮಂತಿಗೆ ಹೋಗೋ ದಾರಿ. ಸೊ ಜಾಪಾಲಿ ಅಂತ ಏನಕ್ಕೆ ಕರೀತಾರಪ್ಪ ಅಂತಂದರೆ, ಸೊ ನಾವು ಅಲ್ಲಿರೋ ಯಾರೂ ಹೇಳಿಲ್ಲ, ಬಟ್ ನಮ್ಗೆ ಗೊತ್ತಿರೋ ಮೇಲೆ ಜಪ ಮಾಡೋ ಆಂಜನೇಯರನ್ನ ಜಾಪಾಲಿ ಹನುಮಂತ ಅಂತ ಕರೀತಾರೆ. ಸೊ ಇದ್ರ ಒಂದು ಮೇನ್ ಪ್ರತೀತಿ ಏನಪ್ಪ ಅಂತಂದರೆ, ಮಹಾಭಾರತದಲ್ಲಿ ನಾವೇನು ತಿಳ್ಕೊಳ್ತೀವಿ, ಅಂಜನಾದ್ರಿಯಲ್ಲಿ ಆಂಜನೇಯ ಜನನ ಅಂತ ತಿಳ್ಕೊತೀವಿ. ಬಟ್ ಇಲ್ಲಿ ಅವರ ನಂಬಿಕೆಯ ಪ್ರಕಾರ ಸೊ ಆ್ಯಕ್ಚುಲಿ ಇಲ್ಲಿ ಆಂಜನೇಯನ ಜನ್ಮಸ್ಥಳ ಆಗಿದೆ. ಸೊ ಇಲ್ಲಿ ಏನಿದೆ ಒಂದು ಟೆಂಪಲ್ ಕೂಡ ಇದೆ, ಪ್ಲಸ್ ಜೊತೆಗೆ ಅಂಜನಾ ಮಾತೆಗೋಸ್ಕರ ಒಂದು ಟೆಂಪಲ್ ಕೂಡ ಅವರು ಬಿಲ್ಟ್ ಮಾಡಿದ್ದಾರೆ. ಮೀನ್ಸ್ ಆಂಜನೇಯ ಪ್ಲಸ್ ಅಂಜನಾ ದೇವಿಗೋಸ್ಕರ ಅಂತ. ಸೊ ಇಲ್ಲಿ
ಆ್ಯಕ್ಚುಲಿ ತುಂಬ ಎತ್ತರವಾದ ಮರಗಳಿದ್ದಾವೆ. ನಾವು ನೋಡ್ತಾ ಇದ್ದರೆ ತಲೆ ಎತ್ತಿ ನೋಡಬೇಕಾಗತ್ತೆ, ಬಟ್ ಅವು ತಲೆ ಎತ್ತಿ ಎಷ್ಟು ನೋಡ್ತಾರೆ ಇನ್ನೂ ಜಾಸ್ತಿನೇ ಇದ್ದಾವೆ, ಕಮ್ಮಿ ಏನಾಗಲ್ಲ, ಅಷ್ಟು ಆ ರೇಂಜಿಗೆ ಇದ್ದಾವೆ. ನಾನು ಕೂಡ ಆಲ್ಮೋಸ್ಟ್ ಟ್ರೈ ಮಾಡಿದೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಣ ಅಂತ, ಬಟ್ ತುಂಬ ಇದ್ದಾವೆ, ಅಷ್ಟು ಬೇಗನೆ ಏನಿದು ಆಗಲ್ಲ. ಸೊ ನೀವು ಎಂಟ್ರ ತಕ್ಷಣವೇ ಫಸ್ಟು ಜಾಪಲಿಯಲ್ಲಿ ನೀವು ಕಲ್ಯಾಣಿ ನೋಡ್ಬೋದು. ಇದೇ ಕಲ್ಯಾಣಿ. ಸೊ ಈ ಕಲ್ಯಾಣಿಯಲ್ಲಿ ನಮಗೆ ಅಲೋವ್ ಮಾಡಿಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ ಅಲೋವ್ ಮಾಡ್ತಾರೋ ಬಿಡ್ತಾರೋ ಅಂತ. ಸೊ ಆ್ಯಸ್ ಆಫ್ ನಾವು ಅಲೋವ್ ಇಲ್ಲ ಅಂತ ಹೇಳಿದರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್ಲು. ಸೊ ಅಲ್ಲಿ ಒಳಗೆ ಹೋಗ್ಬಿಟ್ಟು ನಾವು ದರ್ಶನ ಮಾಡ್ಕೊಂಡ್ಬಿಟ್ಟು, ಸೊ ತೀರ್ಥ ಪ್ರಸಾದವನ್ನು ತೊಗೊಂಡ್ಬಿಟ್ಟು ಸೊ ರಿಟರ್ನ್ ಆದ್ವಿ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ದಿಸ್ ಈಸ್ ದ ಹೈಟ್ ಆಫ್ ಈಚ್ ಟ್ರೀ ಇನ್ ಜಾಪಾಲಿ. ಸೊ ಇಷ್ಟು ಪ್ಲೇಸಸ್ನ ನೀವು ನೋಡ್ಕೊಂಡ್ಬಿಟ್ಟು ರಿಟರ್ನ್ ಆಗಬೇಕಾಗತ್ತೆ. ಸೊ ಜಾಪಾಲಿ ಅಂದರೆ ಡಿಪೆಂಡ್ಸ್, ಕೆಲವೊಂದು ಜನ ಫಸ್ಟು ಲಾಸ್ಟ್ಗೆ ಜಾಪಾಲಿ ಇಟ್ಕೋತಾರೆ, ಕೆಲವೊಂದು ಜನ ಫಸ್ಟ್ಗೆ ಜಾಪಾಲಿ ಇಟ್ಕೋತಾರೆ. ಸೊ ದೀಸ್ ಆರ್ ದ ಪ್ಲೇಸ್ ವಿಚ್. ಸೊ ಇದೆಲ್ಲ ನೋಡಿದ ಮೇಲೆ ನಿಮ್ಗೆ ಒಂದು ನೆನಪಿರಲಿ, ಆಲ್ಮೋಸ್ಟ್ 6 o'clock ಅಂದರೆ 6 PM ನಿಮ್ಗೆ ಎಂಟ್ರೆನ್ಸೇ ಕ್ಲೋಸ್ ಇರುತ್ತೆ. ಎಷ್ಟು ಬೇಗನೆ ಆಗುತ್ತೆ ಅಷ್ಟು ಬೇಗನೆ ನೀವೆಲ್ಲನೂ ಪ್ಲೇಸನ್ನ ನೋಡ್ಕೊಳ್ಳಿ. ಈವನ್ ಬೈಕ್ಸ್, ಟ್ಯಾಕ್ಸೀಸ್, ಎವ್ರಿಥಿಂಗ್ ನಾಟ್ ಅಲೌಡ್ ಆಫ್ಟರ್ 6 PM. ಸೊ ಎಷ್ಟು ಬೇಗ ಅಷ್ಟು ನೋಡ್ಕೊಳ್ಳಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ.